ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ. ಇಂದಿನಿಂದ ಆಗಸ್ಟ್ 21ರವರೆಗೆ ಸಂಸತ್ ಅಧಿವೇಶನ ನಡೆಯುತ್ತೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ವಿಪಕ್ಷಗಳು ಈಗ ಆಲ್ರೆಡಿ ಸಜ್ಜಾಗ್ಬಿಟ್ಟಿದ್ದಾವೆ. ಆಡಳಿತ ವಿಪಕ್ಷಗಳ ನಡುವಿನ ಮಾತಿನ ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ, ಆಪರೇಷನ್ ಸಿಂಧೂರ, ಏರ್ ಇಂಡಿಯಾ ವಿಮಾನ ಪತನ, ಟ್ರಂಪ್ ಮಧ್ಯಸ್ಥಿಕೆ ಬಗ್ಗೆ ಪ್ರಸ್ತಾಪಿಸುವಂತ ಸಾಧ್ಯತೆಗಳು ಇದೆ. ಎಲ್ಲ ವಿಷಯಗಳ ಚರ್ಚೆಗೆ ಸಿದ್ಧ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ. ಈ ಬಾರಿ 17 ವಿಧೇಯಕಗಳ ಮಂಡನೆಗೆ ಕೇಂದ್ರ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದೆ. ಹಾಗಿದ್ರೆ ಯಾವೆಲ್ಲ ವಿಧೇಯಕಗಳನ್ನು ಮಂಡನೆ ಮಾಡಲಾಗತ್ತೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಪ್ರಶ್ನೆಗಳು ಈ ಬಾರಿ ಮಾಡೋದಕ್ಕೆ ಅಂತ ವಿಪಕ್ಷಗಳು ತಯಾರಾಗಿದೆ. ಇದರ ಜೊತೆಗೆ ವಿಧೇಯಕಗಳ ಮಂಡನೆಗೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ಯಾವೆಲ್ಲ ವಿಧೇಯಕಗಳನ್ನು ಮಂಡನೆ ಮಾಡೋದಕ್ಕೆ ಅಂತ ತಯಾರಿಗಳಾಗಿದೆ, ಸಿದ್ಧತೆಗಳಾಗಿದೆ ಸೊ ಅನ್ನೋದನ್ನು ನೋಡೋದಾದರೆ, ಆದಾಯ ತೆರಿಗೆ ವಿಧೇಯಕ 2025. ಸೊ ಈ ಒಂದು ಆದಾಯ ತೆರಿಗೆ ವಿಧೇಯಕವನ್ನು ಕೂಡ ಮಂಡನೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹಾಗೆಯೇ ಜನ್ ವಿಶ್ವಾಸ್ ನಿಬಂಧನೆಗಳ ತಿದ್ದುಪಡಿ ವಿಧೇಯಕ 2025. ಹಾಗೆಯೇ ಮಣಿಪುರ ಸರಕು ಮತ್ತು ಸೇವಾ ತೆರಿಗೆ ತಿದ್ದುಪಡಿ ವಿಧೇಯಕ 2025. ಭಾರತೀಯ ನಿರ್ವಹಣಾ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ 2025. ತೆರಿಗೆ ಕಾನೂನುಗಳು ತಿದ್ದುಪಡಿ ವಿಧೇಯಕ 2025. ಭೂ ಪರಂಪರೆ ತಾಣಗಳು ಮತ್ತು ಭೂ ಅವಶೇಷಗಳು ವಿಧೇಯಕ 2025. ಗಣಿ ಮತ್ತು ಖನಿಜಗಳು ತಿದ್ದುಪಡಿ ವಿಧೇಯಕ 2025. ರಾಷ್ಟ್ರೀಯ ಕ್ರೀಡಾ ಆಡಳಿತ ವಿಧೇಯಕ 2025. ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ತಿದ್ದುಪಡಿ ವಿಧೇಯಕ 2025. ಗೋವಾ ಪಟ್ಟಣ ಪಂಚಾಯಿತಿ ಪ್ರಾತಿನಿಧ್ಯದ ಮರು ಹೊಂದಾಣಿಕೆ ವಿಧೇಯಕ 2024. ವ್ಯಾಪಾರಿ ಸಾಗಣೆ ವಿಧೇಯಕ 2024. ಭಾರತೀಯ ಬಂದರು ವಿಧೇಯಕ 2025. ಇದೆಲ್ಲದರ ವಿಧೇಯಕಗಳ ಮಂಡನೆಗೆ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ವಿಪಕ್ಷಗಳು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ ಪ್ರಶ್ನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ, ಸರ್ಕಾರವನ್ನು ಕಟ್ಟಿಹಾಕುವಂಥ ನಿಟ್ಟಿನಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಕೇಂದ್ರದ ಬಳಿ ಉತ್ತರವನ್ನು ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳು ಒಂದಾಗಿದೆ.